ಕೇರಳದ ಕಣ್ಣೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಕೇರಳದ ಸರ್ಕಾರಿ ಬಸ್ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಬೆಂಕಿ ಅನಾಹುತಕ್ಕೆ ಈಡಾಗಿರುವಂತಹ ಘಟನೆ ನಡೆದಿರುವಂಥದ್ದು. ಇಂದು ಸಂಜೆ 6:20 ಸುಮಾರಿಗೆ ಕಣ್ಣೂರಿನಿಂದ ಬರ್ತಿದ್ದಂತಹ ಇದೇ ಒಂದು ಕೇರಳ ಸರ್ಕಾರಿ ವಾಹನ ಅಂದರೆ ಬಸ್ಸು ಇಲ್ಲಿ ಜ್ಞಾನಭಾರತಿ ಮೆಟ್ರೋ ಸ್ಥಳಕ್ಕೆ ಬರ್ತಿದ್ದಂತೆ ಇಂಜಿನ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದಾಗಿ ಇಂಜಿನಿಂದ ಬೆಂಕಿ ಒಳಗಡೆಗೂ ಹಬ್ಬಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಆ ಬಸ್ನ ಮುಂಭಾಗ ಮತ್ತು ಒಳಭಾಗ ಬೆಂಕಿಗೆ ಅನಾಹುತದಿಂದ ಹಾನಿಯಾಗಿದೆ ಅಂತ. ಇನ್ನು ಈ ಒಂದು ಬಸ್ನಲ್ಲಿ ಸುಮಾರು ಕೇವಲ ಇಬ್ಬರೇ ಪ್ರಯಾಣಿಕರಿದ್ರು. ಅಂದರೆ ಕಣ್ಣೂರಿನಿಂದ ಬರ್ತಾ ಆನ್ ದ ವೇ ಬೇರೆ ಎಲ್ಲ ಪ್ರಯಾಣಿಕರನ್ನು ಸಹ ಡ್ರಾಪ್ ಮಾಡ್ತಿದ್ರು. ಆ ಡ್ರಾಪ್ ಮಾಡಿ ವಾಪಸ್ಸು ಬರಬೇಕಾದ್ರೆ ಕೇವಲ ಇಬ್ಬರು ಮಾತ್ರ ಪ್ರಯಾಣಿಕರಿದ್ರು. ಅವ್ರ ಜೊತೆಗೆ ಕಂಡಕ್ಟರ್ ಮತ್ತೆ ಡ್ರೈವರ್ ಮಾತ್ರ ಇದ್ರು. ಹೀಗಾಗಿ ಯಾವುದೇ ರೀತಿಯಿಂದ ಪ್ರಾಣ ಹಾನಿಯಾಗಿಲ್ಲ. ಬೆಂಕಿ ಕಾಣಿಸ್ಕೊಳ್ತಿದ್ದಂಗೆ ಎಲ್ಲರೂ ಸಹ ಕೆಳಗಡೆ ಇಳಿದಿದ್ದಾರೆ. ಸದ್ಯಕ್ಕೆ ಈ ಒಂದು ಘಟನೆ ಬೆಂಕಿ ಅನಾಹುತ ಆಗ್ತಿದ್ದಂಗೆ ಸ್ಥಳೀಯರು ಜ್ಞಾನಭಾರತಿಯ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ತದನಂತರ ಸ್ಥಳೀಯ ಜ್ಞಾನಭಾರತಿ ಫೈರ್ ಬ್ರಿಗೇಡ್ ಅವರು ಸಹ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಅಂದರೆ ತಕ್ಷಣವೇ ಸ್ಥಳಕ್ಕೆ ಬಂದು ದೌಡಾಯಿಸಿದ್ರು. ಹೀಗಾಗಿ ಬೆಂಕಿಯನ್ನು ನಂದಿಸಿದ್ದು ಯಾವುದೇ ರೀತಿಯಂತಹ ಅನಾಹುತ ಆಗಿಲ್ಲ. ಇದರಿಂದಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸದ್ಯಕ್ಕೆ ಬಸ್ನ ಕಂಡಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. व्हाट हैपेंड एक्चुअली? वो एक्चुअली उधर वो सिग्नल है ना इसके पीछे, वो सिग्नल पे रुका था गाड़ी. वो रुका उधर भीड़ था, वो सिग्नल बंद था, वो इसलिए रुका. उधर से लेने के टाइम गाड़ी तो बंद हो गया. स्टार्ट मारा, स्टार्ट नहीं हुआ. बस वो आगे से धुआं निकलने लगा. मैं उधर से पीछे आ गया. इसका डोर तो थोड़ा फ्री है, इसलिए वो जल्दी आ गया. आज देखा तो ये धुआं लग रहा. एक्सटिंग्विशर उधर से लिया, हम दोनों एक्सटिंग्विशर मारा. वो उससे कोई फायदा नहीं, वो खत्म हो गया. दूसरा कर्नाटक गाड़ी से एक लिया, वो भी खत्म हो गया. वो एकदम फायर फोर्स आ गया, इसलिए इतना जला. कितना आदमी था? इसमें 2 आदमी था. वो कैंगेरी पुलिस स्टेशन के वो सिग्नल पे उतारा. वो इसलिए कोई आदमी नहीं था, हम दोनों बस था. कुछ प्रॉब्लम हो गया ना पैसेंजर के लिए, आपके लिए? नहीं, कुछ नहीं हुआ. इसका थोड़ा सा इधर जला, वो एक्सटिंग्विशर मारा, इधर अंदर से आग निकला, वो अंदर ही मारा ना, इसलिए और कुछ नहीं हुआ. ಓಕೆ, ಇದು ಆ ಘಟನೆ ಆಗಿರುವಂಥದ್ದು. ಸದ್ಯಕ್ಕೆ ಬಸ್ನ ಕಂಡಕ್ಟರ್ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿನ ಒಂದು ಬಸ್ನ ಡ್ರೈವರ್ ಮತ್ತು ಕಂಡಕ್ಟರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಬೆಂಕಿ ನಂದಿದ್ದು ಯಾರಿಗೂ ಸಹ ಈ ಬೆಂಕಿ ಅನಾಹುತದಿಂದ ಅಪಾಯ ಆಗಿಲ್ಲ. ಕ್ಯಾಮ್ರಾಮನ್ ರಘು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.